ಪ್ರಿಯ ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ ಶ್ರೀಮಂತ ಮನೆ ಪಾಠಕ್ಕೆ ಸ್ವಾಗತ. ಇಂದು ನಾವು 9ನೇ ತರಗತಿ ಪ್ರಥಮ ಭಾಷಾ ಪಠ್ಯಪುಸ್ತಕದ 6ನೇ ಗದ್ಯವಾದಂತಹ ಜನಪದ ಕಲೆಗಳ ವೈಭವ ಅನ್ನುವ ಪಾಠವನ್ನು ತಿಳಿಯೋಣ. ಜನಪದ ಕಲೆಗಳ ವೈಭವ. ಇಲ್ಲಿ ನಾವು ಈ ಒಂದು ಪಾಠದ ನಾವು ಶೀರ್ಷಿಕೆಯನ್ನು ತಲೆಬರಹವನ್ನು ತಗೊಂಡಾಗ 3 ಪದಗಳಿದೆ, ಹೌದಾ? ಅಲ್ಲಿ ಜನಪದ, ಕಲೆಗಳು ಮತ್ತು ವೈಭವ ಅನ್ನೋದು. ಈಗ ಜನಪದ ಅಂದರೆ ನಿಮಗೆ ಗೊತ್ತೇ ಇದೆ ಮಕ್ಕಳ, ಕೇಳಿರ್ತೀರಿ. ಶಿಷ್ಟ ಸಾಹಿತ್ಯಕ್ಕೆ ಮೂಲ ಆಧಾರ ಜನಪದ ಅಂತ ಹೇಳ್ತೀವಿ. ಅಂದರೆ ಸಾಹಿತ್ಯ ಅಂತಲೇ ಅಲ್ಲ, ಪ್ರತಿಯೊಂದಲ್ಲೂ ಕೂಡ ಪ್ರತಿಯೊಂದು ನಾವು ಇಂದೇನಿದ್ದೀವಿ ಅಂದರೆ ಅದಕ್ಕೆಲ್ಲದಕ್ಕೂ ಮೂಲ ಆಧಾರ ಜನಪದ ಅಂತ ಹೇಳಿ. ಜನಪದರು ಅವರು ಅನಕ್ಷರಸ್ಥರು. ಕುರಿತೋದದಿಯಂ ಕಾವ್ಯ ಪರಿಣಿತಮತಿಗಳು ಅಂತ ಶ್ರೀ ವಿಜಯ ಹೇಳಿದ್ದಿದೆ, ಹೌದಾ? ಕುರಿತು ಓದಲೇ ಇಲ್ಲ ಅವರು, ಏನು ಅಕ್ಷರಜ್ಞಾನ ಇಲ್ಲ ಅವರಿಗೆ. ಆದರೂ ಕೂಡ ಅವರು ತಮ್ಮ ಒಂದು ಅನುಭವದ ಮಾತುಗಳನ್ನು ಹೇಗೆ ಹೇಳ್ತಾ ಹೋದ್ರು, ಅವುಗಳೇ ಬಾಯಿಂದ ಬಾಯಿಗೆ ಹರಿದು ಬಂದು ಜನಪದ ಆದವು. ಅವುಗಳನ್ನ ಜಾನಪದ ಅಂತಲೂ ಕೂಡ ಕರಿತೀವಿ, ಹೌದಾ? ಇಲ್ಲಿ ಜನಪದ ಅಂತಂದಾಗ ಕೇವಲ ಅಲ್ಲಿ ಗೀತೆ ಅಷ್ಟೇ ಅಲ್ಲ, ಗೀತೆ, ನೃತ್ಯ, ಹಾಗೆ ಬಂದಾಗ ನಿಮಗೆ ಕಲೆಗಳು ಅಂತಂದಾಗ ನೂರಾರು ಹತ್ತಾರಿವೆ. ಅದರಲ್ಲಿ ಪ್ರಮುಖವಾಗಿ ನಿಮಗೆ ಕಂಸಾಳೆ, ವೀರಗಾಸೆ, ಸೋಮನ ಕುಣಿತ, ತೊಗಲುಗೊಂಬೆ ಆಟ, ಹೌದಾ, ಡೊಳ್ಳು, ಯಕ್ಷಗಾನ, ಹೀಗೆ ನಾನಾ ರೀತಿಯ ಜನಪದ ಕಲೆಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಆ ಕಲೆಗಳ ಪರಿಚಯ ಆಗ್ತಾ ಹೋಗುತ್ತೆ. ಕಲೆಗಳು ಅಂತಂದಾಗ ನಿಮಗೆ ಸಂಗೀತ, ನೃತ್ಯ, ಚಿತ್ರಕಲೆ ಅವೆಲ್ಲವೂ ಕೂಡ ಕಲೆಗಳ ಅಡಿಯಲ್ಲೇ ಬರುತ್ತೆ, ಹೌದಾ? ಹಾಗೆ ವೈಭವ ಅಂದಾಗ ಅದ್ಧೂರಿತನ, ಎಂಥ ನೋಡಿ, ಒಂದು ರಚನೆಯಾಗಿರ್ತಕ್ಕಂಥದ್ದು, ಒಂದು ಮೂಡಿ ಬಂದಿರತಕ್ಕಂಥದ್ದು ಅಷ್ಟೇ ವೈಭವದಿಂದ ಕೂಡಿದೆ, ಈಗಲೂ ಕೂಡ ವೈಭವೋಪೇತವಾಗಿದೆ ಅಂತಂದರೆ ಅಲ್ಲಿನ ಒಂದು ಅದ್ಧೂರಿತನ ಹೇಗಿದೆ ಅನ್ನೋದನ್ನು ನಾವಿಲ್ಲಿ ತಿಳಿತಾ ಹೋಗಬೇಕು ಮಕ್ಕಳ. ಹೇಗೆ ಧಾರ್ಮಿಕವಾಗಿ ಇದ್ದದ್ದು, ಹಾಗೆ ದೇಶೀಯದಾದದ್ದು, ಈಗ ಕೆಲವೆಲ್ಲವೂ ದೇಶೀಯವಾದಂತಹ ಕಲೆ ಈಗ ಏನಾಗಿದೆ, ಶಾಸ್ತ್ರೀಯವಾಗಿದೆ. ಇನ್ನು ಕೆಲವು ಧಾರ್ಮಿಕವಾಗಿ, ಕೆಲವು ಧರ್ಮಗಳಿಗೆ, ದೇವರ ಪೂಜೆ ಅಂಥವುಗಳಿಗೆ ಇದ್ದದ್ದು ಈಗ ಸಾಮಾಜಿಕವಾಗಿ ಇಡೀ ಯಾವ ರೀತಿ ಒಂದು ಕಲೆಗೆ ಒಂದು ಪ್ರಾಶಸ್ತ್ಯ ಯಾವ ಥರ ಸಿಕ್ಕಿದೆ ಅಂತಂದರೆ ಅದರ ಒಂದು ಅಂದರೆ ಜತನವಾಗಿ ಯಾವ ರೀತಿ, ಅದು ಶಾಶ್ವತವಾಗಿ ಯಾವ ರೀತಿ ಉಳಿಯೋಕೆ ಅದು ಕಾರಣ ಇರಬೇಕಲ್ವಾ? ಈಗ ಒಂದು ಯಾವುದಾದ್ರೂ ಒಂದು ಕಲೆನೋ ಅಥವಾ ಬೇರೊಂದು ಶಾಶ್ವತವಾಗಿ ಉಳಿಬೇಕು ಅಂತಂದರೆ ಅಲ್ಲಿ ಏನೋ ಒಂದು ಒಳ್ಳೆಯ ಅಂಶ ಇರಬೇಕು. ಅದನ್ನು ಇಂದಿಗೂ ಕೂಡ ಅಷ್ಟು ಜತನವಾಗಿ ಅಥವಾ ಶಾಶ್ವತವಾಗಿ ನಿರಂತರವಾಗಿ ಉಳಿದು ಬಂದಿದೆ ಅಂತಂದರೆ ಆ ಕಲೆಯ ವೈಭವವನ್ನು ನಾವೆಲ್ಲರೂ ತಿಳಿಯಲೇಬೇಕು ಮಕ್ಕಳ. ಇದು ಪರೀಕ್ಷಾ ದೃಷ್ಟಿಯಿಂದನೂ ಹೌದು, ಜೊತೆಗೆ ನಮಗೆ ಬೇಕಾದಂತಹ ಅಂದರೆ ಹಿಂದೆ ನಮ್ಮ ಕಲೆ ಎಂಥದ್ದು ಅನ್ನೋದನ್ನು ತಿಳಿಯಲಿಕ್ಕೂ ಕೂಡ ನಮಗೆ ಈ ಒಂದು ಪಾಠ ಬಹಳ ಪ್ರಮುಖವಾದದ್ದು ಅಂತ ಹೇಳಿ ಈಗ ಜನಪದ ಕಲೆಗಳ ವೈಭವ ಅನ್ನೋ ಪಾಠವನ್ನು ನೋಡ್ಕೊಳ್ಳೋಣ. ಈಗ ಜನಪದರು ಅಂತಂದಾಗ ಹಿಂದೆ ಅವರು ಯಾವ ರೀತಿ ಅನಕ್ಷರಸ್ಥರಾದರೂ ಕೂಡ ತಮ್ಮ ಒಂದು ಕೆಲಸಗಳಲ್ಲಿ ತೊಡಗಿದಾಗ, ಕುಟ್ಟುವಾಗ, ಕೇರುವಾಗ, ಹಾಗೆ ಗದ್ದೆ ಕೆಲಸ ಮಾಡುವಾಗ, ಬೇರೆ ಯಾವುದೇ ಕೆಲಸವನ್ನು ಮಾಡುವಂತಹ ಸಂದರ್ಭದಲ್ಲಿ ಅವರ ಆಸರಿಕೆ ಬೇಸರಿಕೆಯನ್ನು ಕಳೆಯುವ ಸಲುವಾಗಿ ಅವರೇನು ಮಾಡ್ತಾ ಹೋದರು, ಪದಗಳನ್ನು ಕಟ್ತಾ ಹೋದರು. ಅವುಗಳೇ ಪದಗಳಾಗಿ, ಜನಪದಗಳಾಗಿ ಬರ್ತಾ ಹೋಯಿತು ಅಂಥೇಳಿ. ಹಾಗೆ ಅವರ ಮನರಂಜನೆಗಾಗಿ ಕೆಲವು ಕಲೆಗಳನ್ನು ಕೂಡ ರೂಢಿಸ್ಕೊಂಡು ಬಂದರು. ಅವು ಜನಪದ ಕಲೆಗಳಾಯಿತು ಅನ್ನೋದನ್ನು ನೋಡೋಣ. ಈಗ ಪ್ರತಿಯೊಂದು ಕಲೆಗಳಲ್ಲಿ ನಿಮಗೆ ಪ್ರಮುಖವಾಗಿ 4 ಜನಪದ ಕಲೆಗಳನ್ನು ಇಲ್ಲಿ ಪರಿಚಯ ಮಾಡ್ತಾ ಹೋಗ್ತಾರೆ ಮಕ್ಕಳ. ಅಲ್ಲಿ ವೀರಗಾಸೆ ಅಂದಾಗ ಅಲ್ಲಿ ವೀರಭದ್ರನ ಕುಣಿತ ಬರುತ್ತೆ, ಜೊತೆಗೆ ಕಂಸಾಳೆ ಬರುತ್ತೆ, ಡೊಳ್ಳು ಬರುತ್ತೆ, ಯಕ್ಷಗಾನ. ಈ 4 ಕಲೆಗಳ ಪರಿಚಯವನ್ನು ಮಾಡ್ಕೊಂಡು ಬರೋಣ ಬನ್ನಿ. ಜನಪದ ಕಲೆಗಳ ವೈಭವ. ಈ ಒಂದು ಗದ್ಯವನ್ನು ನಾನು ಪ್ರತಿಯೊಂದು ಗದ್ಯವನ್ನು ಹೇಳುವಾಗ ಮೊದಲಿಗೆ ನಾವು ಕವಿ ಪರಿಚಯವನ್ನು ಅಥವಾ ಲೇಖಕರ ಪರಿಚಯವನ್ನು ಮಾಡ್ತೀವಿ. ಆದರೆ ಇಲ್ಲಿ ಲೇಖಕರ ಅಥವಾ ಕವಿ ಪರಿಚಯ ಇಲ್ಲ, ಏಕೆಂದರೆ ಇದು ಸಮಿತಿ ರಚನೆ. ಅಂದರೆ ಪಠ್ಯಪುಸ್ತಕ ಸಮಿತಿ ನಿಮ್ಮ 9ನೇ ತರಗತಿಗೆ ಏನು ಅಗತ್ಯ ಇದೆ, ಎಷ್ಟು ಜ್ಞಾನ ಬೇಕು, ಎಷ್ಟು ತಿಳುವಳಿಕೆ ಬೇಕು ಅನ್ನೋ ಆಧಾರದ ಮೇಲೆ ಇಟ್ಟಿರ್ತಕ್ಕಂತಹ ಒಂದು ಪಾಠ ಜನಪದ ಕಲೆಗಳ ವೈಭವ. ಇಲ್ಲಿ ಲೇಖಕರ ಪರಿಚಯ ಇಲ್ಲ, ನೇರ ಪಾಠಕ್ಕೆ ಹೋಗೋಣ ಬನ್ನಿ ಮಕ್ಕಳು. ಮೊದಲಿಗೆ ನೋಡಿ, ಈ ಒಂದು ಪಾಠದ ಆಶಯವನ್ನು ಮೊದಲಿಗೆ ತಿಳ್ಕೊಂಡು ಆಮೇಲೆ ನಾವು ಪಾಠಕ್ಕೆ ಹೋಗೋಣ ಮಕ್ಕಳ. ಈ ಪಾಠವನ್ನು ತಿಳಿಯೋದ್ರಿಂದ ನಾವೇನು ಇಲ್ಲಿ ನೋಡಿ ಬನ್ನಿ. ಜನಪದ ಕಲೆ ಅತ್ಯಂತ ಪ್ರಾಚೀನವಾದದ್ದು. ನಾವು ಅಂದರೆ ಮನುಷ್ಯ ಎಂದು ಹುಟ್ಟಿದ್ನೋ ಅಂದಿನಿಂದನೂ ಕೂಡ ಜನಪದ ಅಂತಕ್ಕಂಥದ್ದು ಇದೆ ಅಂತ, ಅಷ್ಟು ಹಳೆಯದಾದದ್ದು ಪ್ರಾಚೀನ ಅಂತಂದಾಗ, ಹೌದಾ? ಹಾಗೆ ಪರಂಪರೆಯಿಂದ ಉಳಿದು ನೋಡಿ, ಪ್ರಾಚೀನಕ್ಕೆ ವಿರುದ್ಧ ಪದ ಏನು ಮಕ್ಕಳ? ನವೀನ. ಈಗ ಹೊಸದು ಅನ್ನುವಾಗ ನಾವು ನವೀನ ಅಂತ ಹೇಳ್ತೀವಿ, ಹೌದಾ? ಪ್ರಾಚೀನಕ್ಕೆ ವಿರುದ್ಧ ಪದ. ಆದರೆ ಇಲ್ಲಿ ಪ್ರಾಚೀನ ಅಂದರೆ ಹಳೆಯದು, ಹೌದಾ? ಜನಪದ ಕಲೆ ಎಷ್ಟು ಹಳೆಯದು ಅಂತಂದರೆ ಮನುಷ್ಯ ಹುಟ್ಟಿನಿಂದನೂ ಕೂಡ
ಮನುಷ್ಯ ಹುಟ್ಟುವಾಗ ಅಂದರೆ ಹುಟ್ಟಿದ ಒಂದು ದಿನದಿಂದಲೂ ಕೂಡ ಇದೆ ಅಂತ ಅಂದಾಗ ಅಷ್ಟು ಹಳೆಯದು ಅನ್ನೋದನ್ನು ಹೇಳುತ್ತೆ.